ಒಂದು ರೀತಿ ಸಾವಿದ್ದಂಗೆ. ಸಾವು ಕೊಡುವಂತಹ ನೋವನ್ನೇ ಬಡತನನೂ ಕೊಡುತ್ತೆ. ಸಾವಿಗೂ ನೋವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ಸಾವಿಗೂ ಮತ್ತು ಬಡತನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ನೋವು ಒಂದೇ ಥರ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ಹೋಗಿ ಹೇಳ್ತಾ ಇರೋದು ಯಾಕೆ ಅಂತ ತಿಳ್ಕೊಳ್ಳೋಣ. ನಮ್ಮ ಕನ್ಸು ಫುಲ್ಫಿಲ್ ಮಾಡ್ಕೊಳ್ಳೋಣ, ಫ್ಯಾಮಿಲಿ ಕನ್ಸು ಫುಲ್ಫಿಲ್ ಮಾಡ್ಕೊಳ್ಳೋಣ. ಇನ್ನೂ ತುಂಬ ಉಳಿದಿದೆಯಾ ಕೊಡಿ ಪ್ರಪಂಚಕ್ಕೆ. ನಾವು ಹೇಗೆ ಹುಟ್ಟಿದ್ದೀವಿ ಹಾಗೆ ಸಾಯಬೇಕು ಅಂತ ಯಾಕೆ ನಿರ್ಧಾರ ಮಾಡಬೇಕು? ಬರೀ ಪ್ರಾಬ್ಲಮ್, ನಾನು ಅವತ್ತಿಂದ ಇದೇ ಪ್ರಾಬ್ಲಮ್, ಸ್ಯಾಲ್ರಿ ಸಾಕಾಗಲ್ಲ, ಇದು ಅದು EMI, ಇದೇ ಟೆನ್ಷನಲ್ಲಿ ಯಾಕೆ ಇರ್ತೀವಿ ಅಂದರೆ ನಮಗೆ ನಮಸ್ತೆ. ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ. ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ ಹೆಸರು ಮನುಷ್ಯನ ಸಾವೆಂದರೆ ಏನು ಅಂತ ಕೇಳಿದ್ರೆ ಧರ್ಮರಾಜ ಹೇಳಿರೋ ಉತ್ತರ ಬಡತನ. ಮನುಷ್ಯನ ಸಾವೆಂದರೆ ಬಡತನ. ಹೇಗಿದು? ಓಕೆ, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅನ್ನೋ ಮಾತನ್ನು ನೀವು ಕೇಳಿರ್ತೀರ. ಯುಧಿಷ್ಠಿರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂದರೆ ಬಡತನದ ಬದುಕೆಂದರೆ ಸಾವು ಅಂತ ಹೇಳ್ತಾರೆ. ಬಡತನ ಕೊಡುವ ಕಷ್ಟಕ್ಕೂ ಸಾವಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನೋಡಿ, ನಾವು ಈಗಿನ ಒಂದು ಕೋಟ್ಸ್ಗಳಲ್ಲಿ ಓದ್ತಾ ಇರ್ತೀವಿ, ಕೆಲವು ಸ್ಲೋಗನ್ ಈ ಥರ ಸೇಯಿಂಗ್ಸಲ್ಲಿ ನೋಡ್ತಾ ಇರ್ತೀವಿ. ಏನಂತ, ಬಡತನ, ನಾವು ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಬಟ್ ಬಡವರಾಗಿ ಸಾಯೋದು ನಮ್ಮ ತಪ್ಪು, ಈ ಥರ ಎಲ್ಲ ನಾವು ಕೇಳಿರ್ತೀವಿ ಅಲ್ವಾ. ಬಟ್ ಇದನ್ನು ಇವಾಗಲ್ಲ, ಧರ್ಮರಾಜ ಅವಾಗಲೇ ಹೇಳಿದ್ದಾರೆ, ಬಡತನ ಅನ್ನೋದು ಒಂದು ರೀತಿ ಸಾವಿದ್ದಂಗೆ. ಸಾವು ಕೊಡುವಂತಹ ನೋವನ್ನೇ ಬಡತನನೂ ಕೊಡುತ್ತೆ. ಸಾವಿಗೂ ನೋವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ಸಾವಿಗೂ ಮತ್ತು ಬಡತನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ನೋವು ಒಂದೇ ಥರ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ಹೋಗಿ ಹೇಳ್ತಾ ಇರೋದು ಯಾಕೆ ಅಂತ ತಿಳ್ಕೊಳ್ಳೋಣ. ಅಂದರೆ ರಾಜಮನೆತನದಲ್ಲಿ ಹುಟ್ಟಿದವ, ರಾಜನಾಗಿದ್ದವ, ಮುಂದೆ ರಾಜನಾಗಲಿರುವ ಆತ. ಧರ್ಮರಾಜ ಬಡವರಾಗಿ ಹುಟ್ಟಿ ಮಾತು ಹೇಳ್ತಾ ಇಲ್ಲ, ಒಬ್ಬ ಶ್ರೀಮಂತನಾಗಿ ಹೇಳ್ತಾ ಇದ್ದಾರೆ. ರಾಜ ಆಗಬೇಕಾಗಿರೋನಾಗಿ, ರಾಜ್ಯನ ಆಳೋನಾಗಿ, ರಾಜ ಮನೆತನದಲ್ಲಿ ಹುಟ್ಟಿರೋರು ಹೇಳ್ತಾ ಇದ್ದಾರೆ ಬಡತನ ಅನ್ನೋದು ಒಂದು ರೀತಿ ಸಾವು ಅಂತ. ಈ ಮಾತನ್ನು ಹೇಳಿರೋದು ಯಾಕೆ ಅಂದರೆ ಅಲ್ಲಿ ನಾವು ನೋಡಬೇಕಾಗಿರೋದು, ಆಳುವವರ ಆದ್ಯತೆಯೇ ಪ್ರಜೆಗಳ ಬದುಕನ್ನು ಸಮೃದ್ಧಿಗೊಳಿಸೋದು ಅಂತ. ಅಂದರೆ ಒಬ್ಬ ರಾಜ ಆಗಿ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ನನ್ನ ಗುರಿನೇ ಅಂದರೆ ಒಬ್ಬ ರಾಜನ ಗುರಿ ಅವರ ಪ್ರಜೆಗಳು ಶ್ರೀಮಂತಿಕೆಯಿಂದ ಇರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮ ಗುರಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವತ್ತಿನ ಎಲ್ಲ ರಾಜಕಾರಣಿಗಳಿಗೂ, ಸರ್ಕಾರಕ್ಕೂ, ರಾಜರಿಗೂ ಎಲ್ರಿಗೂ ಇದು ಅನ್ವಯಿಸುತ್ತೆ. ನಮ್ಮ ಪ್ರಜೆಗಳು ಶ್ರೀಮಂತರಾಗಿರಬೇಕು ಅನ್ನೋದೇ ಆ್ಯಕ್ಚುಲಾಗಿ ನಿಜವಾದ ರಾಜನ ಗುಣಲಕ್ಷಣ, ಅವನ ಯೋಚನೆ ಅಂತ ಹೇಳ್ತಿದ್ದಾರೆ. ನಾನು ಶ್ರೀಮಂತಿಕೆ ಆಗೋದು ಅಲ್ಲ, ನನ್ನ ಶ್ರೀಮಂತಿಕೆಯ ಜೊತೆ ಪ್ರಜೆಗಳು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡಬೇಕು ಅಂತ. ಓಕೆ, ಯಾಕೆ ಇದು ಅಂತ ಅಂದರೆ ರಾಮನ ಕಾಲದಲ್ಲಿ ಅಯೋಧ್ಯೆಯ ಪ್ರಜೆಗಳು ಹೇಗಿದ್ದರು ಅಂತ ನೋಡಿದಾಗ ಅಯೋಧ್ಯೆಯಲ್ಲಿ ಬಡವರೇ ಇರಲಿಲ್ಲ ಅಂತ ಒಂದು ಉಲ್ಲೇಖ ಇದೆಯಂತೆ. ವಾಲ್ಮೀಕಿಯವರು ಬರೆದಿರೋದು, ಅಯೋಧ್ಯೆಯಲ್ಲಿ ಬಡವರೇ ಇರಲಿಲ್ಲ ಅಂತ. ಓಕೆ, ಅದಕ್ಕೋಸ್ಕರ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ದುಡೀರಿ, ಚೆನ್ನಾಗಿ ದುಡೀರಿ, ನಿಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋ ಅಷ್ಟು ದುಡೀರಿ, ಎಲ್ಲರಿಗೂ ಕೂಡ ಸಹಾಯ ಮಾಡೋಕ್ಕೆ ಸಾಧ್ಯ, ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂದರೆ ಕೊಡೋ ಅಷ್ಟು ದುಡೀರಿ. ಬೇಡುವ ಸಂದರ್ಭ ಯಾವತ್ತು ನಿಮ್ಮ ಹತ್ರ ಇನ್ನೊಬ್ಬರ ಹತ್ರ ಬೇಡುವಂತಹ ಸಂದರ್ಭ ಯಾವತ್ತು ಬರದೇ ಇರೋ ಹಾಗೆ ದುಡೀರಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮಂತರಾಗುವುದು ಹಕ್ಕು, ನ್ಯಾಯ ಮತ್ತು ಧರ್ಮ ಅಂತ ಹೇಳ್ತಿದ್ದಾರೆ. ಯಾರು? ಧರ್ಮರಾಜ. ಓಕೆ, ಅಂದರೆ
ನಾವಿಲ್ಲಿ ಏನು ಮಾಡ್ತೀವಿ, ನಾವು ಬಡವರಾಗಿ ಭಗವಂತ ನಮ್ಮನ್ನು ಬಡವರಾಗಿ ಹುಟ್ಟಿಸಿದ್ದಾರೆ ಅನ್ನೋದಕ್ಕಿಂತ ಎಷ್ಟೋ ಜನ ಬಡವರಾಗಿ ಹುಟ್ಟಿರೋರು ಇವತ್ತು ಆಗರ್ಭ ಶ್ರೀಮಂತರಾಗಿರೋರು ಇದ್ದಾರೆ. ಯಾಕೆ ಅವರು ಶ್ರೀಮಂತರಾಗಬೇಕು ಅನ್ನೋ ನಿರ್ಧಾರನೇ ಅವ್ರಿಗೆ ಶ್ರೀಮಂತಿಕೆ ಮಾಡಿದೆ. ನಾನು ಶ್ರೀಮಂತ ಆಗಬೇಕು ಅನ್ನೋ ಆಲೋಚನೆ ಅವ್ರನ್ನ ಶ್ರೀಮಂತರಾಗಿ ಮಾಡಿದೆ. ನಮ್ಮೆಲ್ಲರ ಪ್ರಾಬ್ಲಮ್ ಏನಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲೇ ಶ್ರೀಮಂತಿಕೆ ಆಗಬೇಕು, ನಾವು ಶ್ರೀಮಂತರಾಗಬೇಕು ಅನ್ನೋ ಥಾಟ್ ನಮ್ಮ ಹತ್ರ ಇಲ್ಲ. ಸೆಕೆಂಡ್ ಥಿಂಗ್, ಶ್ರೀಮಂತರ ಆಗೋಕ್ಕೆ ಮಾಡಬೇಕಲ್ವಾ ಕೆಲವು ತ್ಯಾಗಗಳು, ಅದನ್ನು ಮಾಡೋಕ್ಕೆ ನಾವು ರೆಡಿ ಇಲ್ಲ. ಶ್ರೀಮಂತರ ಆಗೋಕ್ಕೆ ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡೋಕ್ಕೆ ರೆಡಿ ಇಲ್ಲ. ಶ್ರೀಮಂತರ ಆಗೋಕ್ಕೆ ಬೇಕಾಗಿರೋ ಜ್ಞಾನ ಪಡ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೋಸ್ಕರ ಶ್ರೀಮಂತಿಕೆನೇ ಕಷ್ಟ, ಶ್ರೀಮಂತರು ಸರಿ ಇಲ್ಲ, ದುಡ್ಡೆಲ್ಲ ಒಳ್ಳೆಯದಲ್ಲ, ದುಡ್ಡು ದುರಾಸೆ, ದುಡ್ಡು ದುರಂಕಾರ ಕ್ರಿಯೇಟ್ ಮಾಡುತ್ತೆ, ದುಡ್ಡು ಸಂಬಂಧ ಹಾಳು ಮಾಡುತ್ತೆ ಅನ್ನೋ ಅಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀವಿ. ದುಡ್ಡಿಗಿಂತ ಸಂಬಂಧ ಮುಖ್ಯ. ನಾನಿದ್ಯಾವುದು ರಾಂಗ್ ಅಂತ ಹೇಳ್ತಿಲ್ಲ, ಬಟ್ ದುಡ್ಡು ತುಂಬ ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದಲ್ಲ, ಧರ್ಮರಾಜ ಹೇಳ್ತಾ ಇರೋದು. ಇದು ಯಾರಿಗೂ ಗೊತ್ತೇ ಇಲ್ಲ. ಈ ದುಡ್ಡು ಸಂಪಾದನೆ ಮಾಡೋದು ನಮ್ಮ ಧರ್ಮ, ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ. ಇಲ್ಲೇನಾಗಿದೆ, ಯಾಕೆ ನಾವು ಇಷ್ಟು ಕನ್ಫ್ಯೂಷನಲ್ಲಿದ್ದೀವಿ ಅಂದರೆ, ಒಂದು ಮೈಂಡ್ಸೆಟ್ ನಾವು ರೆಡಿ ಇಲ್ಲ ಆಗೋಕ್ಕೆ. ಯಾರಾದರೂ ಆಗ್ತಾ ಇದ್ದಾರೆ ಅಂದರೆ ಸಹಿಸ್ಕೊಳ್ಳೋದಿಲ್ಲ. ಯಾರಾದರೂ ನಮ್ಮ ಜೊತೆಲಿರೋರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಒಳ್ಳೆ ಹಣ ಗಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಒಳಗಡೆ ಬಟರ್ಫ್ಲೈ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಒಳಗಡೆ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ಯಾರಾದರೂ ನಮ್ಮವರು ಚೆನ್ನಾಗಿ ಅಚೀವ್ ಆಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ಅಂದ ತಕ್ಷಣ ನಮಗೇನು ಅನಿಸುತ್ತೆ, ಬಿಡು, ಅವ್ರಿಗೆ ಬರೀ ದುಡ್ಡಿನ ದುರಾಸೆ, ಅವ್ರಿಗೆ ಬರೀ ದುಡ್ಡು ಹೆಸರಿದ್ಬಿಟ್ರೆ ಸಾಕು, ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತ. ಬಟ್ ಸತ್ಯ ಏನು ಗೊತ್ತಾ, ಅವರು ಕೊಡೋಷ್ಟು ಸಂಬಂಧಕ್ಕೆ ಬೆಲೆ ನಾರ್ಮಲಿ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಇನ್ನೊಂದು ಶ್ರೀಮಂತಿಕೆಯನ್ನು ಹೇಟ್ ಮಾಡೋರು ಕೂಡ ಕೊಡಲ್ಲ. ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ, ಸ್ವಲ್ಪ ಡೀಪಾಗಿ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ. ಓಕೆ, ಅದಕ್ಕೆ ನಾನು ಹೇಳಿದ್ದು, ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸಬೇಕು. 10ರಿಂದ 20 ದೃಷ್ಟಿಕೋನಗಳನ್ನು ನೋಡಬೇಕು ಒಂದೇ ಟಾಪಿಕ್ಗೆ ಅಂತ. ಈಗೇನಾಗಿದೆ, ಕೆಲವು ಗುರುಗಳು, ಸನ್ಯಾಸಿಗಳು ಏನು ಹೇಳ್ತಾರೆ ಅಂದರೆ, ಬುದ್ಧನೂ ಹೇಳಿದ್ದಾರೆ, ಅದೆಲ್ಲನೂ ನಾವು ಕನ್ಸಿಡರ್ ಮಾಡೋಣ. ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಕೆಲವು ನೆಗೆಟಿವ್ ಒಪಿನಿಯನ್ಸ್ ಹೇಳ್ತಾರೆ ತುಂಬ ಜನ. ಓಕೆ, ಎಲ್ಲೋ ಫ್ಯೂ ಗುರುಗಳು ಅರ್ಥ ಮಾಡ್ಕೊಂಡಿದ್ದಾರೆ ದುಡ್ಡಿನ ಮಹತ್ವನ, ಅವ್ರು ಮಾತ್ರ ಸರಿಯಾಗಿ ಹೇಳ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ದುಡ್ಡು ಸಂಪಾದನೆ ಮಾಡೋದು ಹಾಗೆ ಹೀಗೆ ಅಂತ ಈ ಮಠಗಳಲ್ಲಿ ಗುರುಗಳೆಲ್ಲ ಪ್ರವಚನ ಮಾಡ್ತಿರ್ತಾರೆ. ಓಕೆ, ಅವ್ರ ಹತ್ರ ಬ್ರ್ಯಾಂಡೆಡ್ ಕಾರ್ ಇರುತ್ತೆ, ಲಕ್ಸುರಿ ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಮಠನೇ ಬಟ್ ಬಂಗ್ಲೆ ಇರುತ್ತೆ, ಆಳು ಕಾಳುಗಳಿರ್ತಾರೆ, ಗಾರ್ಡನ್ ಇರುತ್ತೆ. ಅವ್ರಿಗೇನು ಕೊರತೆ ಇದೆ? ಅವ್ರ ಹತ್ರ ಇರೋಷ್ಟು ದುಡ್ಡು ಯಾರ ಹತ್ರನೂ ಇಲ್ಲ. ಅದರ ಅರ್ಥ ಅಂಥವ್ರ ಹತ್ರನೇ ದುಡ್ಡು ಹೋಗುತ್ತೆ ಅಂತ ಅಲ್ಲ. ಅವರು ಶ್ರೀಮಂತಿಕೆ ಬಗ್ಗೆ ಸರಿಯಾಗಿ ಹೇಳ್ತಾ ಇದ್ದಾರೆ, ಆದರೆ ಹೇಳೋ ರೀತಿ ಅರ್ಥ ಮಾಡಿಸ್ತಾ ಇಲ್ಲ. ಸರಿಯಾಗಿ ಹೇಳ್ತಿದ್ದಾರೆ, ಅರ್ಥ ಮಾಡಿಸ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ ಹಾಗಾಗಿ ಧರ್ಮರಾಜ ಹೇಳಿರೋ ಪ್ರಕಾರ ನಾವು ನಮ್ಮ ಕನಸುಗಳನ್ನು ದೊಡ್ಡದಾಗಿ ಕಾಣೋಣ, ದುಡಿಯೋಣ, ತ್ಯಾಗ ಮಾಡೋಣ, ಸಂಪಾದನೆ ಮಾಡೋಣ, ನಮ್ಮ ಕನಸು ಫುಲ್ಫಿಲ್ ಮಾಡ್ಕೊಳ್ಳೋಣ, ಫ್ಯಾಮಿಲಿ ಕನಸು ಫುಲ್ಫಿಲ್ ಮಾಡ್ಕೊಳ್ಳೋಣ. ಇನ್ನೂ ತುಂಬ ಉಳಿದಿದೆಯಾ ಕೊಡಿ ಪ್ರಪಂಚಕ್ಕೆ. ನಾವು ಹೇಗೆ ಹುಟ್ಟಿದ್ದೀವಿ ಹಾಗೆ ಸಾಯಬೇಕು ಅಂತ ಯಾಕೆ ನಿರ್ಧಾರ ಮಾಡಬೇಕು? ಬರೀ ಪ್ರಾಬ್ಲಮ್, ನಾನು ಅವತ್ತಿಂದ ಇದೇ ಪ್ರಾಬ್ಲಮ್, ಸ್ಯಾಲ್ರಿ ಸಾಕಾಗಲ್ಲ, ಇದು ಅದು EMI, ಇದೇ ಟೆನ್ಷನಲ್ಲಿ ಯಾಕೆ ಇರ್ತೀವಿ ಅಂದರೆ, ನಮಗೆ ಈ ಟೆನ್ಷನ್ನೇ ಖುಷಿಯಾಗ್ಬಿಟ್ಟಿರುತ್ತೆ. ಇನ್ನೊಬ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋದೇ ಒಂದು ರೀತಿ ನಮಗೆ ಕಿಕ್ ಥರ. ಓಕೆ, ದಯವಿಟ್ಟು ದುಡ್ಡಿನ ವ್ಯೂ ಪಾಯಿಂಟ್ನ ಚೇಂಜ್ ಮಾಡಿ. ದುಡ್ಡು ಸಂಪಾದನೆ ಮಾಡ್ತಾ ಇರೋರನ್ನ ನೋಡಿದಾಗ ರೆಸ್ಪೆಕ್ಟ್ ಮಾಡಿ, ಆ್ಯಂಡ್ ಧರ್ಮವಾಗಿ ದುಡ್ಡನ್ನ ಸಂಪಾದನೆ ಮಾಡಿ, ನ್ಯಾಯವಾಗಿ ದುಡ್ಡನ್ನ ಸಂಪಾದನೆ ಮಾಡಿ. ಆ್ಯಂಡ್ ನೀವು ಬಂದಿರುವಂತಹ ದಾರಿನ ಮರಿಬೇಡಿ. ಒಂದ್ಸಲ ತಿರುಗಿ ನೋಡಿ ಯಾರೆಲ್ಲ ನಿಮ್ಮ ದಾರಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ದುಡ್ಡು ದುರಂಕಾರನ ಸೃಷ್ಟಿ ಮಾಡಲ್ಲ, ದುಡ್ಡು ಇನ್ನೂ ಹೆಚ್ಚಿನ ವಿನಯವನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ತಿಳ್ಕೊಳ್ಳಿ. ಈ ಆ್ಯಂಗಲಲ್ಲಿ ದುಡ್ಡನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಭಾವನಾತ್ಮಕ ಸಂಪತ್ತು ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಸೆಷನ್ಸ್ನ ನಾವು ಮಾಡ್ತೀವಿ. ಯಾರೆಲ್ಲ ಅದಕ್ಕೆ ಅಟೆಂಡ್ ಮಾಡಿದ್ದಾರೆ ಅವರೆಲ್ರಿಗೂ ಗೊತ್ತಿದೆ, ಕಂಪ್ಲೀಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ವ್ಯೂ ಪಾಯಿಂಟ್ಸ್ನ ಚೇಂಜ್ ಮಾಡ್ತೀವಿ, ಸಾಫ್ಟ್ವೇರ್ನ ಚೇಂಜ್ ಮಾಡ್ಕೊತೀವಿ. ಅದು ಚೇಂಜ್ ಆದರೆ ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ನ ಈಸಿಯಾಗಿ ಫೇಸ್ ಮಾಡ್ತೀವಿ. ಧೈರ್ಯ ಕೆಟ್ಕೊಳ್ಳಲ್ಲ, ಧೈರ್ಯ ನಾವು ಕೆಡಿಸ್ಕೊಳ್ಳಲ್ಲ.
ಓಕೆ. ಸೊ ದುಡ್ಡು ಮಾಡೋದು ನಮ್ಮ ಹಕ್ಕು, ನ್ಯಾಯ, ಧರ್ಮ ಅಂತ ಹೇಳ್ತಾ ಇರೋದು ಧರ್ಮರಾಜ. ಹಾಗಾಗಿ ನಾವೆಲ್ಲರೂ ದುಡಿಯೋಣ, ಶ್ರೀಮಂತರಾಗೋಣ, ಒಳ್ಳೆ ರೀತಿಯಲ್ಲಿ ಆಗೋಣ, ಒಳ್ಳೆ ರೀತಿ ಅದನ್ನು ಬಳಸ್ಕೊಳ್ಳೋಣ. ಥ್ಯಾಂಕ್ ಯು.